Hello, my dear students. Welcome back to Inclusive Education class. In this today's class, we'll discuss on school and curriculum adaptation for visually impaired. ದೃಷ್ಟಿಹೀನ ಮಕ್ಕಳಿಗಾಗಿ ಶಾಲೆ ಮತ್ತು ಪಠ್ಯಕ್ರಮದಲ್ಲಿ ಮಾಡ್ತಕ್ಕಂಥ ಬದಲಾವಣೆಗಳು ಯಾವ್ಯಾವಿದಾವೆ ಮತ್ತು ಏನೇನು ಪಠ್ಯಕ್ರಮದಲ್ಲಿ ನಾವು ಹೊಸದಾಗಿ ಅಳವಡಿಸ್ಕೊಳ್ತಾ ಇದ್ದೀವಿ ದೃಷ್ಟಿಹೀನ ಮಕ್ಕಳಿಗಾಗಿ ಅಂತ ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡೋಣಂತೆ. ಸೊ ವಿಜುವಲಿ ಇಂಪೇರ್ಮೆಂಟ್ ಅಂತಂದ್ರೆ ದೃಷ್ಟಿಹೀನತೆ ಅಂತಂತ ಹೇಳ್ಬಿಟ್ಟು ನಾವು ಅಂತೀವಿ. ಸೊ ಇದು ಎರಡು ರೀತಿಯಲ್ಲಿ ಕ್ಯಾಟಗರೈಸ್ ಮಾಡಿದ್ದಾರೆ. ಒಂದು ಬ್ಲೈಂಡ್ ಅಂದ್ರೆ ಕಂಪ್ಲೀಟ್ಲಿ ಕಾಣದೇ ಇರೋರಿಗೆ ಬ್ಲೈಂಡ್ ಅಂತ ಹೇಳ್ತೀವಿ. ಚಿಲ್ಡ್ರನ್ ವಿತ್ ಲೋ ವಿಷನ್ ಅಂದ್ರೆ ಮಂದ ಕಣ್ಣು ಮಕ್ಕಳಿಗೆ ನಾವು ಚಿಲ್ಡ್ರನ್ ವಿತ್ ಲೋ ವಿಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇನ್ ವಿಜುವಲ್ ಇಂಪೇರ್ಮೆಂಟ್ ದಿಸ್ ಚಿಲ್ಡ್ರನ್ಸ್ ಕ್ಯಾನ್ ಬಿ categorized into two main types. One is blind and the other one is the children with low vision. So for the blind people, the medium of instruction is braille or recorded tapes, and for the children with low vision, print and the magnifications. ಸೊ ಈ ಬ್ಲೈಂಡ್ ಮಕ್ಕಳಿಗೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಯಾವ ವಿಧಾನದ ಮೂಲಕ ನಾವು ಮಕ್ಕಳಿಗೆ ಪಾಠ ಮಾಡಬೇಕು ಅಂತಂತಂದ್ರೆ, ಒಂದು ಬ್ರೇಲ್ ಅಂತಂದ್ರೆ ಬರವಣಿಗೆ ಲಿಪಿ, ಅಂಧ ಮಕ್ಕಳಿಗಾಗಿ ಬರವಣಿಗೆ ಲಿಪಿ ಅಂತ ಹೇಳ್ಬಿಟ್ಟು ಇರುತ್ತೆ. ಅದೊಂದು ಸ್ವಲ್ಪ ದಪ್ಪ ಅಕ್ಷರದಲ್ಲಿ ಇರುತ್ತೆ. ಆಮೇಲೆ ರೆಕಾರ್ಡೆಡ್ ಟೇಪ್ಸ್, ನಾವೇನು ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ಇದ್ದೀವಿ ಆ ಮಕ್ಕಳಿಗೆ ಇದು ಆಡಿಯೋ ಮೂಲಕ ಮಕ್ಕಳಿಗೆ ರೆಕಾರ್ಡ್ ಮಾಡಿ ಕೊಟ್ಟಾಗ ಆ ಮಕ್ಕಳು ಪದೇ ಪದೇ ಕೇಳೋದ್ರಿಂದ ಆ ಮಕ್ಕಳಿಗೆ ಆ ಪಾಠವನ್ನು ಅರ್ಥಕೊಳ್ಳಿಕ್ಕೆ ಆಗುತ್ತೆ. ಆಮೇಲೆ ಚಿಲ್ಡ್ರನ್ ವಿತ್ ಲೋ ವಿಷನ್, ಮಂದ ಕಣ್ಣುಳ್ಳವರಿಗೆ ಪ್ರಿಂಟ್ ಅಂದ್ರೆ ದೊಡ್ಡದಾಗಿ ಪ್ರಿಂಟ್ ಹಾಕಿಸಿಕೊಡೋದು, ಸ್ಮಾಲ್ ಇರುವಂಥದ್ದು ಅಥವಾ ಅಕ್ಷರಗಳ ದಪ್ಪವಾಗಿ ಬರೆದು ಕೊಡುವುದು, ಅಥವಾ ಮ್ಯಾಗ್ನಿಫೈಯರ್ ಲೆನ್ಸ್ ಅದರ ಮೂಲಕ ಮಕ್ಕಳಿಗೆ ಇದನ್ನ ಪಾಠ ಮಾಡೋದು ಸೂಕ್ತ ಅಂತ ಹೇಳ್ಬಿಟ್ಟು ನಾವು ನಮ್ಮ ಪಠ್ಯಕ್ರಮದಲ್ಲಿ ನೋಡ್ತೇವೆ. ಆಮೇಲೆ ನೋ ಸಿಗ್ನಿಫಿಕೆಂಟ್ ಮಾಡಿಫಿಕೇಶನ್ ಇಸ್ ರಿಕ್ವೈರ್ಡ್ ಇನ್ ದ ಕರಿಕ್ಯುಲರ್ ಕಂಟೆಂಟ್ ಬಟ್ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಈಸ್ ನೀಡೆಡ್ ಫಾರ್ ಟೀಚಿಂಗ್ ಬ್ರೈಲ್, ಮ್ಯಾಥಮೆಟಿಕ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲ್ ಸ್ಟಡೀಸ್. ಇಲ್ಲಿ ಪಠ್ಯಕ್ರಮದಲ್ಲಿ ಹೆಚ್ಚಾಗಿ ಬದಲಾವಣೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂತಂದರೆ, ಕೆಲವು ಮಾತ್ರ ನಾವು ಇಲ್ಲಿ ಬದಲಾವಣೆಗಳು ಮಾಡಬೇಕು. ಸ್ಪೆಷಲಿ ಕೆಲವು ಉಪಕರಣಗಳನ್ನ ನಾವು ಹೊಸದಾಗಿ ಅಳವಡಿಸ್ಕೋಬೇಕು. ಮ್ಯಾಥಮೆಟಿಕ್ಸ್ ಟೀಚ್ ಮಾಡಬೇಕಾದ್ರೆ, ಸೈನ್ಸ್ ಟೀಚ್ ಮಾಡಬೇಕಾದ್ರೆ, ಸೋಷಿಯಲ್ ಸ್ಟಡೀಸ್ ಟೀಚ್ ಮಾಡಬೇಕಾದ್ರೆ ಕೆಲವು ವಿಶೇಷವಾದಂಥ ಉಪಕರಣಗಳು ಉಪಯೋಗಿಸುವುದರ ಮೂಲಕ ನಾವು ಮಕ್ಕಳಿಗೆ ಪಾಠ ಮಾಡಬೇಕೇ ವಿನ ಕಂಪ್ಲೀಟಾಗಿ ನಾವು ಪಠ್ಯಕ್ರಮನೇ ಬದಲಾವಣೆ ಮಾಡಿ ಪಾಠ ಮಾಡೋದ್ರಿಂದ ಮಕ್ಕಳಿಗೆ ಇನ್ಜಸ್ಟಿಸ್ ಮಾಡ್ದಂಗೆ ಆಗುತ್ತೆ. ಸೊ ನಾರ್ಮಲ್ ಸ್ಟೂಡೆಂಟ್ಸ್ಗೂ ಈ ಚಾಲೆಂಜಸ್ ಸ್ಟೂಡೆಂಟ್ಸ್ಗೂ ಕರಿಕ್ಯುಲಮ್ ಶುಡ್ ಬಿ ಸೇಮ್, ಬಟ್ ಕಂಟೆಂಟಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡು ಕೆಲವು ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ನಾವು ಮಕ್ಕಳಿಗೆ ಪಾಠ ಮಾಡಿದ್ವಿ ಅಂತಂತಂದರೆ ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳುವ ಮತ್ತು ಗ್ರಾಸ್ಪಿಂಗ್ ಕೆಪಾಸಿಟಿ ಇದ್ದೇ ಇರುತ್ತೆ. And it will be necessary for a teacher to adapt his or her teaching strategies to suit the needs of a student who is blind and one who has low vision. ಸೊ ಈ ಬ್ಲೈಂಡ್ ಮಕ್ಕಳಿಗೂ ಮತ್ತು ಚಿಲ್ಡ್ರನ್ ವಿತ್ ಲೋ ವಿಷನ್ಸ್ ಅಂದರೆ ಕಾಣದೇ ಇರುವಂಥ ಮಕ್ಕಳಿಗೂ ಮತ್ತು ಮಂದ ಕಣ್ಣುಳ್ಳಂಥ ಮಕ್ಕಳಿಗೆ ಯಾವ ರೀತಿಯಲ್ಲಿ ಪಾಠ ಮಾಡಬೇಕು ಮತ್ತು ಯಾವುದನ್ನು ನಾವು ಉಪಯೋಗಿಸ್ಕೊಂಡ್ರೆ ಈ ಮಕ್ಕಳಿಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಟೀಚರಿಗೆ ಗೊತ್ತಿರಬೇಕು. ಪಾಠ ಮಾಡುವಂಥ ಶಿಕ್ಷಕರಿಗೆ ಕಂಪ್ಲೀಟ್ಲಿ ಕಣ್ಣು ಕಾಣದೇ ಇರೋರಿಗೆ ಯಾವ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡಬೇಕು ಮತ್ತು ಮಂದ ಕಣ್ಣು ಕಾಣೋರಿಗೆ ಯಾವ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿಕ್ಷಕರಿಗೆ ಗೊತ್ತಿರಬೇಕು. Then the main things that we should bear in mind is that reserve a seat in the front row of the classroom. ಸೊ ಈ ಮಂದ ಕಣ್ಣು ಮಕ್ಕಳಿಗೆ ಅಥವಾ ಕಣ್ಣು ಕಾಣದೇ ಇರುವಂಥ ದೃಷ್ಟಿಹೀನ ಮಕ್ಕಳಿಗೆ ಯಾವಾಗಲೂ ನಾವು ಕ್ಲಾಸ್ ರೂಮಲ್ಲಿ ಹಿಂದಿನ ಸೀಟ್ ಕೊಡದೆ ಫ್ರಂಟ್ ಸೀಟಲ್ಲೇ ಆ ಮಕ್ಕಳಿಗೆ ಕೂಡಿಸುವ ವ್ಯವಸ್ಥೆಯನ್ನು ಮಾಡಬೇಕು. ಅದು ಸ್ಪೆಷಲಿ ಟೀಚರ್ಗೆ ಕ್ಲೋಸ್ ಆಗಿರೋ ರೀತಿಯಲ್ಲಿ ನಾವು ಮಕ್ಕಳಿಗೆ ಕೂಡಿಸೋ ವ್ಯವಸ್ಥೆ ಮಾಡಬೇಕು. ಆ್ಯಂಡ್ ಕೀಪ್ ದ ಪ್ಯಾಸೇಜಸ್ ಆ್ಯಂಡ್ ಅವೈಲೇಬಲ್ ಓಪನ್ ಸ್ಪೇಸಸ್ ಇನ್ ದ ಕ್ಲಾಸ್ ರೂಮ್ ಕ್ಲಿಯರ್. ಅಂತಂದರೆ ಬೆಂಚಸ್ ಕ್ಲೋಸಾಗಿ ಹಾಕಿಬಿಟ್ಟು ಅಥವಾ ಚೇರ್ಸ್ ಕ್ಲೋಸಾಗಿ ಹಾಕಿಬಿಟ್ಟು ಮಕ್ಕಳಿಗೆ ಓಡಾಡಲಿಕ್ಕೆ ಅನಾನುಕೂಲಗಳು ಆಗದೆ ಇರೋಂಗೆ, ಸೊ ಕ್ಲಾಸ್ ರೂಮ್ಸಲ್ಲಿ ಇದು ಓಪನ್ ಸ್ಪೇಸ್ ಇರೋ ಹಾಗೆ, ಆಮೇಲೆ ಓಡಾಡಲಿಕ್ಕೆ ಬೇಕಾದಂಥ ಜಾಗ ಇರೋ ಹಾಗೆ ಕ್ಲಾಸ್ ರೂಮ್ಸ್ನ ನಾವು ಅರೇಂಜ್ ಮಾಡಬೇಕು. ಸೊ ನಾರ್ಮಲಿ ಓವರ್ ಕ್ರೌಡೆಡ್ ಇರುತ್ತೆ ಈಗ ಈ ಕ್ಲಾಸ್ ರೂಮ್ಸ್ನ. ಸೊ ಆ ರೀತಿಯಲ್ಲಿ ಓವರ್ ಕ್ರೌಡೆಡ್ ಮಾಡದೆ ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಿದಾಗ ಬ್ಲೈಂಡ್ ಮಕ್ಕಳಿಗಾಯಿತು, ಲೋ ವಿಷನ್ ಮಕ್ಕಳಿಗಾಯಿತು ಕ್ಲಾಸ್ ರೂಮ್ಸಲ್ಲಿ ಓಡಾಡಲಿಕ್ಕೆ ಅನುಕೂಲಗಳು ಆಗ್ತವೆ. ದೆನ್ ವೆನ್ ಸ್ಪೀಕಿಂಗ್ ವಿತ್ ದ ವಿಜುವಲಿ ಇಂಪೇರ್ಡ್ ಚೈಲ್ಡ್ ಸ್ಪೆಸಿಫಿಕಲಿ ಅಡ್ರೆಸ್ ಹಿಮ್ ಆರ್ ಹರ್ ಬೈ ನೇಮ್. ಸೊ ಯಾವಾಗಲೇ ಆಗಲಿ ನಾವು ದೃಷ್ಟಿಹೀನ ಮಕ್ಕಳಿಗೆ ಅಥವಾ ಮಂದ ಕಣ್ಣುಳ್ಳಂಥ ಮಕ್ಕಳಿಗೆ ನಾವು ಮಾತನಾಡಿಸ್ಬೇಕಾದ್ರೆ ಅವರಿಗೆ ಹೆಸರಿಟ್ಟು ಅಥವಾ ಹೆಸರು ಕೂಗಿ ನಾವು ಅವ್ರಿಗೆ ಮಾತನಾಡಿದಾಗ ಆ ಮಕ್ಕಳಿಗೆ ದೇ ಫೀಲ್ ವೆರಿ ಹ್ಯಾಪಿ. ಯಾಕೆಂತಂತಂದರೆ ನಾವು ಎ ಅಂತ ಕರೆದಾಗ ಅಥವಾ ಯಾರಿಗೋ ನಿನಗೆ ಮಾತಾಡಿಸ್ತಾ ಇರೋದು ಅಂತ ಹೇಳಿ ಅನ್ನೋದಕ್ಕಿಂತ ಬದಲಾಗಿ ನಾವು ಮಕ್ಕಳಿಗೆ ಅವ್ರವ್ರ ಹೆಸರು ಏನಿದೆ ಆ ಹೆಸರಿಟ್ಟು ನಾವು ಕೂಗಿ ಮಾತಾಡಿಸಿದಾಗ ಆ ಮಕ್ಕಳಿಗೆ ಖುಷಿಯಾಗುತ್ತೆ ಮತ್ತು ಓದೋದ್ರಲ್ಲಿ ಆಸಕ್ತಿ ಹೆಚ್ಚುತ್ತೆ. ದೆನ್ ಶೋ ಮಾಡೆಲ್ಸ್ ದಟ್ ಕ್ಯಾನ್ ಬಿ ಕಾಂಪ್ರಿಹೆಂಡೆಡ್ ಬೈ ಟಚ್ ಇನ್ಸ್ಟೆಡ್ ಆಫ್ ಇಲಿಸ್ಟ್ರೇಷನ್ಸ್. ಸೊ ನಾವು ಕಂಪ್ಲೀಟಾಗಿ ಲೆಕ್ಚರರ್ ಮೆಥಡ್ನ ಯೂಸ್ ಮಾಡಿಬಿಟ್ಟು ಮಕ್ಕಳಿಗೆ ಡೀಪಾಗಿ ಎಕ್ಸ್ಪ್ಲನೇಷನ್ ಮಾಡೋದಕ್ಕಿಂತ
ನಾವು ಏನೇ ಒಂದು ಪಾಠ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಆ ಪಾಠಕ್ಕೆ ಅನುಗುಣವಾಗಿ ಮಕ್ಕಳು ಅದನ್ನು ಮುಟ್ಟಿ ಅನುಭವಿಸೋ ರೀತಿಯಲ್ಲಿ ನಾವು ಟೀಚಿಂಗ್ ಏಡ್ಸ್ನ ನಾವು ರೆಡಿ ಮಾಡಿಕೊಂಡು ಅಥವಾ ಟೀಚಿಂಗ್ ಏಡ್ಸ್ನ ಡೆವಲಪ್ ಮಾಡಿಕೊಂಡು ಆ ಮಕ್ಕಳು ಅದನ್ನು ಆ ಟೀಚಿಂಗ್ ಮಾಡೆಲ್ಸ್ನ ಟಚ್ ಮಾಡಿ ಅನುಭವಿಸುವುದರ ಮೂಲಕ ಮಕ್ಕಳಿಗೆ ಅರ್ಥಕೊಳ್ಳಿಕ್ಕೆ ಅಥವಾ ಆ ಪಾಠವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ರಾದರ್ ದನ್ ಗಿವಿಂಗ್ ಎನ್ ಡೀಪ್ ಗುಡ್ ಇಲಿಸ್ಟ್ರೇಷನ್ಸ್, ನಾವು ಡ್ರಾಮಟೈಸ್ ಮಾಡಿ ಮಕ್ಕಳಿಗೆ ಪಾಠ ಮಾಡಿ ಅದು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ರು ಮಕ್ಕಳಿಗೆ ಅದು ಮುಟ್ಟಿ ಅನುಭವಿಸೋ ಮೂಲಕ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಬ್ಲೈಂಡ್ ಮತ್ತು ಲೋ ವಿಷನ್ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ವಾಟ್ ಎವರ್ ವಿ ಸೇ ಓರಲಿ ವಿ ಶುಡ್ ರೈಟ್ ಇಟ್ ಆನ್ ದ ಬ್ಲ್ಯಾಕ್ ಬೋರ್ಡ್. ನಾವು ಯಾವುದನ್ನೇ ಓರಲ್ ಆಗಿ ಹೇಳಬೇಕಾದ್ರೆ, ಇದು ಬ್ಲ್ಯಾಕ್ ಬೋರ್ಡಲ್ಲಿ ಏನೇ ಬರಿಬೇಕಾದ್ರೆ ಅದನ್ನು ನಾವು ಗಟ್ಟಿಯಾಗಿ ಹೇಳ್ತಾ ಬರಿಬೇಕು. ಸೊ ಬ್ಲ್ಯಾಕ್ ಬೋರ್ಡಲ್ಲಿ 2+2 ನಾವು 4 ಅಂತ ಬರೆದಾಗ ಬ್ಲೈಂಡ್ ಮಕ್ಳಿಗಾಯ್ತು, ವಿಜುವಲಿ ಇದು ಚೈಲ್ಡ್ ವಿತ್ ಲೋ ವಿಷನ್ ಅಂದರೆ ಮಂದಕಂಡ ಮಕ್ಕಳಿಗೆ ನಾವು ಬೋರ್ಡಲ್ಲಿ ಏನು ಬರಿತಾ ಇದೀವಿ ಅಂತ ಆ ಮಕ್ಳಿಗೆ ಅರ್ಥ ಆಗೋದಿಲ್ಲ. 2+2 4 ಅಂತ ಹೇಳ್ಬಿಟ್ಟು ನಾವು ಓರಲ್ ಆಗಿ ಹೇಳಿದಾಗ ಆ ಮಕ್ಕಳು ದೇ ವಿಲ್ ರಿಮೆಂಬರ್ ಅಥವಾ ದೇ ವಿಲ್ ಗ್ರಾಸ್ಪ್ ಇಟ್, ಓಕೆ ದಿಸ್ ಇಸ್ ವಾಟ್ ದೇ ಆರ್ ರೈಟಿಂಗ್ ಅಂತ ಹೇಳ್ಬಿಟ್ಟು, ಮ್ಯಾಥಮೆಟಿಕ್ಸ್ ಕ್ಲಾಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅಥವಾ ನೀವು ಏನನ್ನೇ ಹೇಳಬೇಕಾದ್ರೆ, ಅಥವಾ ಇಫ್ ಯು ಆರ್ ಎಕ್ಸ್ಪ್ಲೇನಿಂಗ್ ದ ಇಂಗ್ಲೀಷ್ ಕ್ಲಾಸಲ್ಲಿ ನೀವೇ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬರಿಬೇಕು ಅಂದ್ರೆ, ಓಕೆ ರಾವಣ ಕಿಡ್ನ್ಯಾಪ್ ಸೀತಾ ಅಂತ ಹೇಳ್ಬಿಟ್ಟು ನೀವು ಹೇಳಬೇಕಾದ್ರೆ ಅದನ್ನು ನೀವು ಓರಲ್ ಆಗಿ ಬೋರ್ಡ್ ಮೇಲೆ ಬರೀತಾ ಓರಲ್ ಆಗಿ ಹೇಳಿದಾಗ ಆ ಮಕ್ಕಳಿಗೆ ಅರ್ಥ ಆಗುತ್ತೆ. ವಾಟ್ ವಿ ಆರ್ ರೈಟಿಂಗ್ ಆನ್ ದ ಬ್ಲ್ಯಾಕ್ ಬೋರ್ಡ್ ಯು ಶುಡ್ ಸೇ ಇಟ್ ಓರಲಿ. ದೆನ್ ಅಸೈನ್ಮೆಂಟ್ ಶುಡ್ ಬಿ ಟೇಕನ್ ಐದರ್ ಆನ್ ಬ್ರೇಲ್ ಆರ್ ಆನ್ ಎ ಟೇಪ್. ಸೊ ಈ ಮಕ್ಕಳಿಗೆ ಅಸೈನ್ಮೆಂಟ್ ನಾವು ಕೊಟ್ಟಾಗ, ಸೊ ರೆಗ್ಯುಲರ್ ಮಕ್ಕಳಿಗೆ ನಾವು ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಮಕ್ಕಳಿಗೆ ನಾವು ಅಸೈನ್ಮೆಂಟ್ ಕೊಡಬೇಕಾದ್ರೆ ರೆಗ್ಯುಲರ್ ಮಕ್ಕಳಿಗೂ ಮತ್ತು ಈ ಮಕ್ಕಳಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಇರಬೇಕು. ಈ ಮಕ್ಕಳಿಗೆ ನಾವು ಅಸೈನ್ಮೆಂಟ್ ಕೊಟ್ಟಾಗ ಬ್ರೇಲ್ ಬರವಣಿಗೆ ಲಿಪಿಯಲ್ಲಾದರೂ ನಾವು ತಗೋಬೇಕು, ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು, ಅಥವಾ ಟೇಪ್ ರೆಕಾರ್ಡೆಡ್ ಮೂಲಕ ಆದರೂ ಅಂತೂ ಅವ್ರ ಅಸೈನ್ಮೆಂಟ್ ಕೊಟ್ಟಿದ್ದನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ಓರಿಯೆಂಟ್ ದ ಚೈಲ್ಡ್ ಫುಲ್ಲಿ ವಿತ್ ದ ಕ್ಲಾಸ್ ರೂಮ್ಸ್ ಆ್ಯಂಡ್ ಸ್ಕೂಲ್ ಬಿಲ್ಡಿಂಗ್ಸ್. ಮಕ್ಕಳಿಗೆ ಕಂಪ್ಲೀಟಾಗಿ ಕ್ಲಾಸ್ ರೂಮ್ಸ್ ಎಲ್ಲಿದ್ದಾವೆ ಮತ್ತು ಸ್ಕೂಲ್ ಬಿಲ್ಡಿಂಗಲ್ಲಿ ಎಲ್ಲೆಲ್ಲಿ ಏನೇನಿದೆ, ಓಕೆ ಕ್ಲಾಸ್ ರೂಮ್ಸ್ ಯಾವ ಆ್ಯಂಗಲಲ್ಲಿ ಯಾವ ಇದಕ್ಕೆ ಬರುತ್ತೆ, ಎಷ್ಟನೇ ಸ್ಟೆಪ್ಸಿಗೆ ಬರುತ್ತೆ ಕ್ಲಾಸ್ ರೂಮ್ಸು, ಓಕೆ ರೈಟಲ್ಲಿದೆನೋ ಲೆಫ್ಟಲ್ಲಿದೆನೋ ಫಸ್ಟ್ ಫ್ಲೋರಲ್ಲಿದೆನೋ ಗ್ರೌಂಡ್ ಫ್ಲೋರಲ್ಲಿದೆನೋ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ವಿ ಶುಡ್ ಓರಿಯೆಂಟ್ ದ ಚೈಲ್ಡ್ ಫುಲ್ಲಿ ವಿತ್ ದ ಕ್ಲಾಸ್ ರೂಮ್ಸ್. ಆಮೇಲೆ ಸ್ಕೂಲ್ ಬಿಲ್ಡಿಂಗ್, ಆಫೀಸ್ ರೂಮ್ ಎಲ್ಲಿದೆ, ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಎಲ್ಲಿದೆ, ಬಾತ್ರೂಮ್ಸ್ ಟಾಯ್ಲೆಟ್ಸ್ ಎಲ್ಲಿದೆ, ಲೈಬ್ರರಿ ಎಲ್ಲಿದೆ, ಕಂಪ್ಯೂಟರ್ ಲ್ಯಾಬ್ ಎಲ್ಲಿದೆ, ಇವೆಲ್ಲ ಮಕ್ಕಳಿಗೆ ನಾವು ಇದನ್ನು ಮಕ್ಕಳಿಗೆ ಕಂಪ್ಲೀಟಾಗಿ ಓರಿಯೆಂಟ್ ಮಾಡಬೇಕು. ಸೊ ದಟ್ ದ ಚೈಲ್ಡ್ ವಿಲ್ ಬಿ ಏಬಲ್. ಸೊ ನಾರ್ಮಲಿ ಬ್ಲೈಂಡ್ ಮಕ್ಕಳು ಏನಿರ್ತಾರೆ ಅಂತಂತಂದರೆ, ಬ್ಲೈಂಡ್ ಆರ್ ಲೋ ವಿಷನ್ ಮಕ್ಕಳು, ಸೊ ಇಷ್ಟು ಸ್ಟೆಪ್ಸಿಗೆ ಈ ಕ್ಲಾಸ್ ರೂಮ್ ಬರುತ್ತೆ, ಇಷ್ಟು ಸ್ಟೆಪ್ಪಿಗೆ ಲೈಬ್ರರಿ ಬರುತ್ತೆ ಅಂತ ಹೇಳ್ಬಿಟ್ಟು ದೇ ವಿಲ್ ಕ್ಯಾಲ್ಕುಲೇಟ್ ಇನ್ their mind and keep it. They are very sharp in those things. So it is necessary for the child to orient the classroom in the school building. So minimize noise so that the students with visually impaired can hear what you speak. ಸೊ ನಾವು ಕ್ಲಾಸ್ ರೂಮಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಜೋರಾಗಿ ಚೀರಿ ಪಾಠ ಮಾಡೋದಕ್ಕಿಂತ ಆ ಮಕ್ಕಳಿಗೆ ಕೇಳಿಸುವಂಥ ಧ್ವನಿಯಲ್ಲಿ ಆ ಮಕ್ಕಳಿಗೆ ಅರ್ಥವಾಗುವಂಥ ರೀತಿಯಲ್ಲಿ ನಾವು ಮಾತನಾಡಬೇಕು. ಅಂದಾಗ ಆ ಮಕ್ಕಳಿಗೆ ಅರ್ಥ ಆಗುತ್ತೆ ಮತ್ತು ಕೇಳಿಸ್ಕೊಂಡು ಅದನ್ನು ಮನವರಿಕೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಆ್ಯಂಡ್ ವೆನ್ ಸ್ಪೀಕಿಂಗ್ ಫೇಸ್ ದ ಕ್ಲಾಸ್, ನಾವೇನೇ ಒಂದು ಪಾಠ ಮಾಡಬೇಕಾದ್ರೆ ಮಾತಾಡಬೇಕಾದ್ರೆ ಬೋರ್ಡ್ ಕಡೆಗೆ ಮುಖ ಮಾಡಿಕೊಂಡು ನಾವು ಮಾತಾಡಿದರೆ ಮಕ್ಕಳಿಗೆ ಸರಿಯಾಗಿ ಕೇಳಿಸೋದಿಲ್ಲ, ಅರ್ಥ ಆಗೋದಿಲ್ಲ. ಸೊ ನಾವು ಯಾವಾಗ ಮಾತಾಡಬೇಕಾದ್ರೆ ಕ್ಲಾಸ್ ಮುಂದೆ ಅಂದರೆ ಮಕ್ಕಳನ್ನ ಫೇಸ್ ಮಾಡಿ ನಾವು ಪಾಠ ಮಾಡಿದಾಗ, ಮಕ್ಕಳನ್ನ ಫೇಸ್ ಮಾಡಿ ನಾವು ಮಾತಾಡಿದಾಗ ಮಕ್ಕಳಿಗೆ ಅರ್ಥ ಆಗುವ ಸಾಧ್ಯತೆ ಇದೆ ಮತ್ತು ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸು, ಬಾಡಿ ಮೂಮೆಂಟು, ಬಾಡಿ ಲ್ಯಾಂಗ್ವೇಜ್ ಮೂಲಕ ಮಕ್ಕಳು ಭಾಳ ಥಿಂಗ್ಸ್ ಗ್ರಾಸ್ಪ್ ಮಾಡ್ಕೊಳ್ತಾರೆ. ಆ್ಯಂಡ್ ಇಫ್ ಯು ಫೀಲ್ ದಟ್ ವಿಜುವಲಿ ಇಂಪೈರ್ಮೆಂಟ್ ಸ್ಟೂಡೆಂಟ್ is not attentive, touch him or her on the shoulder or arm to draw attention. This also helps in indicating to student that you are including him or her in your instructions and discussions. ಯಾವಾಗಲೇ ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ಗೆ ಅಂತಂದರೆ ಬ್ಲೈಂಡ್ ಮಕ್ಕಳಿಗೆ ಅಥವಾ ಲೋ ವಿಷನ್ ಮಕ್ಕಳಿಗೆ ಅವರಿಗೆ ನಾವು ಅಟೆನ್ಷನ್, ಅವ್ರ ಮಕ್ಕಳು ಎಕಡೋ ಅವ್ರು ಲಕ್ಷ್ಯ ಕೊಡ್ತಾ ಇದ್ದಾರೆ ಅಂತಂತಂದರೆ ಅವ್ರ ಭುಜವನ್ನು ತಟ್ಟಿ ಮಾತಾಡಿ ಅಥವಾ ಅವ್ರನ್ನ ಕೈ ಮುಟ್ಟಿ ಮಾತಾಡ್ರಿ. ಅವಾಗ ಆ ಮಕ್ಳಿಗೆ ಅನಿಸುತ್ತೆ, ಓಕೆ ನನ್ನನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ, ನನ್ನ ಕಡೆ ನೀವು ಲಕ್ಷ್ಯ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೊಡುವಂಥ ಇನ್ಸ್ಟ್ರಕ್ಷನ್ಸಲ್ಲಿ ನಾವು ಮಾಡ್ತಾ ಇರೋಂಥ ಡಿಸ್ಕಷನ್ಸಲ್ಲಿ ಮಕ್ಕಳು ಇನ್ವಾಲ್ವ್ ಆಗ್ತಾರೆ. ಆ್ಯಂಡ್ ಪ್ರೊವೈಡ್ ಲಾರ್ಜ್ ಪ್ರಿಂಟ್ ಬ್ರೈಲ್ ವರ್ಷನ್ಸ್ ವೆನ್ ನೀಡೆಡ್ ಸೊ ದಟ್ ದ ಚೈಲ್ಡ್ visually impaired child can follow the classroom's text-based teaching and lessons along with the sighted peers. ಬೇರೆ ಮಕ್ಕಳಿಗೆ, ಕಾಮನ್ ಮಕ್ಕಳಿಗೆ ನಾವೇನು ಪಾಠ ಮಾಡ್ತೀವೋ ಅದೇ ಪಾಠವನ್ನು ಈ ಮಕ್ಕಳಿಗೆ ಬ್ರೈಲ್ ವರ್ಷನ್ನಲ್ಲಿ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಕೊಟ್ಟಾಗ ಆ ಮಕ್ಕಳು ನಾವು ಇದು ಪಾಠ ಮಾಡಬೇಕಾದ್ರೆ, ಈಗ ಯಾವುದೋ ಒಂದು ಗೋಲ್ ಗುಂಬಸ್ ಬಗ್ಗೆ ನಾವು ಪಾಠ ಮಾಡಬೇಕಾದ್ರೆ ಅದೇ ಪಾಠವನ್ನು ಬ್ರೈಲ್ ಮೂಲಕ ಆ ಮಕ್ಕಳಿಗೆ ಪಾಠವನ್ನು ಒದಗಿಸಿಕೊಟ್ಟಾಗ ಆ ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಬರುತ್ತೆ ಮತ್ತು ಆ ಮಕ್ಕಳಿಗೆ ಕಲಿಕೆಯಲ್ಲಿ ಇಂಟ್ರೆಸ್ಟ್ ಬರುತ್ತೆ.
ದೆನ್ ಅಸೈನ್ ಎ ಪಿಯರ್ ಟು ಪ್ರೊವೈಡ್ ಹೆಲ್ಪ್ ಆರ್ ಅಸಿಸ್ಟ್ ವೆನ್ ನೀಡೆಡ್. ಸೊ ಆ ಮಕ್ಕಳಿಗೆ ಯಾರಿಗಾದ್ರೂ ಒಬ್ರು ಸಹಾಯಕರನ್ನ ಇಡಬೇಕು ಅಥವಾ ಅವ್ರ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಹೆಲ್ಪ್ ಮಾಡಲಿಕ್ಕೆ ಹೇಳಿದರೆ ಆ ಮಕ್ಕಳಿಗೆ ಯಾವಾಗ ಯಾವಾಗ ಅವಶ್ಯಕತೆ ಇದೆ ಅವಾಗವಾಗ ಸಹಾಯ ಮಾಡಿದಾಗ ಆ ಮಕ್ಕಳಿಗೆ ಕಲಿಕೆಯಲ್ಲಿ ಹೆಚ್ಚಾದ ಆಸಕ್ತಿಯನ್ನು ಬರುತ್ತೆ. ಓಕೆ, ನಾನು ಬಂದಾಗ ನನಗೆ ನನ್ನ ಫ್ರೆಂಡ್ಸ್ ಇದ್ದಾರೆ ಸ್ಕೂಲಲ್ಲಿ ಹೆಲ್ಪ್ ಮಾಡಲಿಕ್ಕೆ ಅನ್ನೋ ಒಂದು ಇಂಟ್ರೆಸ್ಟ್ ಆ ಮಕ್ಕಳಲ್ಲಿ ಡೆವಲಪ್ ಆಗುತ್ತೆ. Then it will be preferably to associate with a peer who will take responsibility of giving the blind student lecture notes, taking him or her out when necessary, and or facilitate his or her involvement in play and other suitable occasions. ಸೊ ಇವ್ರಿಗೆ ಹೆಲ್ಪ್ ಮಾಡುವಂಥ ಸ್ಟೂಡೆಂಟ್ಸು ಫ್ರೆಂಡ್ಸು ಯಾವ ರೀತಿಯಲ್ಲಿ ಇರಬೇಕು ಅಂತಂತಂದರೆ, ಆ ಬ್ಲೈಂಡ್ ಮಕ್ಕಳಿಗೆ ಅಂತಂದರೆ ಕಣ್ಣು ಕಾಣದೇ ಇರುವಂಥ ಅಥವಾ ದೃಷ್ಟಿಹೀನ ಇರುವಂಥ ಮಕ್ಕಳಿಗೆ ಅಥವಾ ಮಂದ ಕಣ್ಣುಳ್ಳಂಥ ಮಕ್ಕಳಿಗೆ ಈ ಹೆಲ್ಪ್ ಮಾಡೋ ಸಹಾಯ ಮಾಡುವವರು ಯಾವ ರೀತಿಯಲ್ಲಿ ಇರಬೇಕು ಅಂತಂತಂದರೆ, ಅವ್ರನ್ನ ಅವಶ್ಯಕತೆ ಇದ್ದಾಗ ಹೊರಗಡೆ ಕರ್ಕೊಂಡು ಹೋಗೋದು, ಆಮೇಲೆ ಏನು ಗೇಮ್ಸ್ ಏನು ಆಡ್ತಾ ಇದ್ದಾರೆ, ಏನು ಆಟ ಆಡ್ತಾ ಇದ್ದಾರೆ ಮತ್ತು ಏನು ನಡೀತಾ ಇದೆ ಅವನ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಕ್ಲೋಸ್ ಫ್ರೆಂಡ್ಸ್ ಇದ್ದರೆ ಆ ಮಕ್ಕಳಿಗೆ ಕಲಿಯೋದ್ರಲ್ಲಿ ಸಹಾಯ ಆಗುತ್ತೆ. Then we need to provide with the facility of magnify the text, that is optical device such as magnifier or large font size on computers, provide magnified text contrast in presentation, good lighting and more time for doing assignments. ಆಮೇಲೆ ಮಕ್ಕಳಿಗೆ ನಾವು ಯಾವುದೇ ಒಂದು ಅಸೈನ್ಮೆಂಟ್ ಕೊಟ್ಟಾಗ ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಾಗ, ಸೊ ಕಾಮನ್ ಮಕ್ಕಳಿಗೆ, ನಾರ್ಮಲ್ ಮಕ್ಕಳಿಗೆ ನಾವು 2 ವಾರ ಅಂತ ಕೊಟ್ಟಾಗ ಅಥವಾ 3 ದಿನ ಅಂತ ಕೊಟ್ಟಾಗ, ಈ ಮಕ್ಕಳಿಗೆ 6 ದಿನ ಅಥವಾ 1 ವಾರ ಅಂತ ಕೊಟ್ಟಾಗ, ನಾರ್ಮಲ್ ಇರೋಂಥ ಮಕ್ಕಳಿಗೆ 1 ವಾರ ಅಂತ ಕೊಟ್ಟಾಗ ಈ ಮಕ್ಕಳಿಗೆ 2 ವಾರ. ಸೊ ಯು ಡಬಲ್ ದ ಟೈಮ್ ಆಫ್ ಗಿವಿಂಗ್, ಯು ಗಿವ್ ದೆಮ್ ದ ಮೋರ್ ಟೈಮ್ ಫಾರ್ ಸಬ್ಮಿಟಿಂಗ್ ಆಫ್ ದ ಅಸೈನ್ಮೆಂಟ್ಸ್. ಆಮೇಲೆ ಮ್ಯಾಗ್ನಿಫೈಯರ್ ಲೆನ್ಸಸ್ ಯೂಸ್ ಮಾಡಲಿಕ್ಕೆ ಮಕ್ಕಳಿಗೆ ಅನುವು ಮಾಡಿಕೊಟ್ಟಾಗ ಮಕ್ಕಳಿಗೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ವಿ ಶುಡ್ ಮೇಕ್ ದ ಚೈಲ್ಡ್ ಟು ಅಡಾಪ್ಟ್ ಟು ಡೆವಲಪ್ ಎನ್ ಅಡಾಪ್ಟೇಷನ್ ಟುವರ್ಡ್ಸ್ ದ ಗೇಮ್ಸ್. ಮಕ್ಕಳಿಗೆ ಆಟ ಆಡುವ ಕಡೆ ಹೆಚ್ಚಾದ ಆಸಕ್ತಿಯನ್ನು ವಹಿಸ್ಕೋವಂಥ ಒಂದು ಮನೋಭಾವನೆಯನ್ನು ನಾವು ಆ ಮಕ್ಕಳಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು. ಅಂದರೆ ಚೆಸ್ ಆಡೋದ್ರಲ್ಲಾಗಲಿ, ಕಾರ್ಡ್ಸ್ ಆಡೋದ್ರಲ್ಲಾಗಲಿ, ಕ್ರಿಕೆಟು, ಬ್ಯಾಡ್ಮಿಂಟನ್ ಇವೆಲ್ಲ ಆಟ ಆಡೋದ್ರಲ್ಲಿ ಆಸಕ್ತಿಯನ್ನು ನಾವು ಹುಟ್ಟಿಸ್ಬೇಕು. Then we should encourage the child to be mobile within the campus, fix self-illuminating contrast strips on the staircase to give depth perception, which children with low vision seem to lack. ಸ್ಕೂಲ್ಗಳಲ್ಲಿ ನಾರ್ಮಲಿ ಏನು ಮಾಡಬೇಕು ಅಂತಂತಂದರೆ, ಮಕ್ಕಳಿಗೆ ಕ್ಯಾಂಪಸ್ಸಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಕಂಪ್ಲೀಟಾಗಿ ನಾವು ಎಜುಕೇಟ್ ಮಾಡಬೇಕು. ಆಮೇಲೆ ಈ ವಿ ಶುಡ್ ಕಾಂಟ್ರಾಸ್ಟ್ ಸ್ಟ್ರಿಪ್ಸ್ ಅಂತಂತಂದರೆ ರೇಡಿಯಂ ಸ್ಟಿಕ್ಕರ್ಸ್ನ ನಾವು ಹಚ್ಚಬೇಕು. ರೇಡಿಯಂ ಸ್ಟಿಕ್ಕರ್ಸ್ನ ಹಚ್ಚಿದಾಗ ಸೊ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಲೈಟ್ನಿಂಗ್ಸ್ ಆಗ್ತಾ ಇರುತ್ತೆ. ಸೊ ಇದು ಬ್ಲೈಂಡ್ ಲೋ ವಿಷನ್ ಇರೋಂಥ ಮಂದ ಕಣ್ಣು ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ, ಓಕೆ, ಸ್ಟೇರ್ ಕೇಸ್ ಎಷ್ಟು ಸ್ಟೆಪ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು, ಮತ್ತು ಇದನ್ನ ನೀವು ಸೆಲ್ಫ್ ಇಲ್ಯುಮಿನೇಟಿಂಗ್ ಕಾಂಟ್ರಾಸ್ಟ್ ಸ್ಟ್ರಿಪ್ಸ್ ಹಚ್ಚಿದ ಅಂತ ಸ್ಕೂಲಲ್ಲಿ ಏನಾಗುತ್ತೆ ಅಂತಂದರೆ, ಈ ಲೋ ವಿಷನ್ ಮಕ್ಕಳಿಗೆ ಓಕೆ ಇಲ್ಲಿ ಸ್ಟೆಪ್ಸ್ ಬರುತ್ತೆ, ಇಲ್ಲಿ ಇಲ್ಲಿಗೆ ಸ್ಟೆಪ್ಸ್ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಆ ಮಕ್ಕಳಿಗೆ ಮನವರಿಕೆ ಆಗುತ್ತೆ. Then give the right environment, equipment and encouragement for a blind child to perform. ಸೊ ಮಕ್ಕಳಿಗೆ ಸರಿಯಾದ ಶಾಲೆಯಲ್ಲಿ ನಾವು ಏನು ಮಾಡಬೇಕಂದ್ರೆ, ಮಕ್ಕಳಿಗೆ ಸರಿಯಾದಂಥ ವಾತಾವರಣವನ್ನು ಕೊಡಬೇಕು ಮತ್ತು ಸರಿಯಾದಂಥ ಉಪಕರಣಗಳನ್ನ ಕೊಡಬೇಕು. ಸರಿಯಾದಂಥ ವಾತಾವರಣ ಮತ್ತು ಉಪಕರಣಗಳ ಕೊಟ್ಟಾಗ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ, ದೇ ವಿಲ್ ಗೆಟ್ ಎನ್ಕರೇಜ್ಡ್ ಟು ಲರ್ನ್ ಆ್ಯಂಡ್ ಪರ್ಫಾರ್ಮ್ ಇನ್ ಎ ಬೆಟರ್ ವೇ. ಆ್ಯಂಡ್ ವಿ ಶುಡ್ ಎನ್ಕರೇಜ್ ಆಲ್ ಚಿಲ್ಡ್ರನ್ ಟು ಇಂಟ್ರಾಕ್ಟ್ ಫ್ರೀಲಿ ಇನ್ ದ ಕ್ಲಾಸ್ ರೂಮ್ಸ್. ಸೊ ಎಲ್ಲ ಮಕ್ಕಳಿಗೆ, ಸೊ ಯಾವುದೇ ಮಕ್ಕಳಿಗಾಗಲಿ ನೀನು ಸರಿ ಇಲ್ಲ ಅಥವಾ ಸರಿಯಾಗಿ ಹೇಳ್ತಾ ಇಲ್ಲ ಅಥವಾ ನಿಂಗೆ ಅರ್ಥ ಆಗ್ತಾ ಇಲ್ಲ, ಯು ಆರ್ ಗುಡ್ ಫಾರ್ ನಥಿಂಗ್ ಅಂತ ಹೇಳ್ಬಿಟ್ಟು ಈ ರೀತಿ ಬೈಯೋದಕ್ಕಿಂತ ಮಕ್ಕಳಿಗೆ ನಾವು ಏನು ಮಾಡಬೇಕು ಅಂತಂದರೆ, ತಮಗೇನು ಗೊತ್ತಾಗಿದೆ ಎಲ್ಲ ವಿಷಯಗಳನ್ನು ನಾವು ಮಕ್ಕಳಿಗೆ ಡಿಸ್ಕಷನ್ ಮಾಡಲಿಕ್ಕೂ ಮತ್ತು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೂ ಅನುಕೂಲ ಮಾಡಿಕೊಡ್ಬೇಕು. ಸೊ ಯಾವಾಗ ಮಕ್ಕಳು ಫ್ರೀಯಾಗಿ ಇಂಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗೆ ಆ ಮಕ್ಕಳು ಕಲಿತಾ ಇದ್ದಾರೆ ಅನ್ನೋದು ನಾವು ಅರ್ಥಕೊಳ್ಬೋದು. Then encourage students with blindness and low vision to join in all competitions such as essay writing, debating, storytelling, recitation, music and other activities that the sighted children participation. ಸೊ ಬೇರೆ ಮಕ್ಕಳು ಯಾವ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೋ, ರೆಗ್ಯುಲರ್ ಮಕ್ಕಳು ಯಾವ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೋ ಅದೇ ರೀತಿಯಲ್ಲಿ ಇದು ಬ್ಲೈಂಡ್ ಮಕ್ಕಳು ಮತ್ತು ಲೋ ವಿಷನ್ ಇರುವಂಥ ದೃಷ್ಟಿಹೀನ ಮಕ್ಕಳು ಮತ್ತು ಮಂದ ಕಣ್ಣುಳ್ಳಂಥ ಮಕ್ಕಳು ಅವ್ರಿಗೂ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸ್ಕೂಲಲ್ಲಿ ವಿ ಶುಡ್ ಎನ್ಕರೇಜ್ ದೆಮ್. ಎಸ್ಸೆ ರೈಟಿಂಗ್ ಆಗಿರ್ಬೋದು, ಯಾವುದು ಈಗ ಗಾಂಧಿ ಜಯಂತಿ ಬಂದ ತಕ್ಷಣ ಮಕ್ಕಳಿಗೆ ಗಾಂಧಿ ಬಗ್ಗೆ ಅಥವಾ ಅವರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಇದರ ಬಗ್ಗೆ, ಎಸ್ಸೆ ರೈಟಿಂಗ್ ಬಗ್ಗೆ ಅಥವಾ ಡಿಬೇಟಿಂಗ್, ಓಕೆ ಡಿಬೇಟಿಂಗಲ್ಲಿ ಓಕೆ ವಿ ಕ್ಯಾನ್ ಆಸ್ಕ್ ಇದು ಏನಪ್ಪ ಮಹಿಳಾ ಮೀಸಲಾತಿ ಕೊಡಬೇಕು ಕೊಡಬಾರ್ದು ಅಂತ ಹೇಳ್ಬಿಟ್ಟು, ಸ್ಟೋರಿ ಟೆಲ್ಲಿಂಗ್ಗೆ ಕತೆ ಹೇಳೋದ್ರಲ್ಲಾಯಿತು ಅಥವಾ
ಪೋಯಮ್ ರಿಸೈಟೇಷನ್ ಮಾಡೋದ್ರಲ್ಲಾಗಲಿ, ಅಥವಾ ಮ್ಯೂಸಿಕಲ್ಲಾಗಲಿ, ಹಾಡೋದ್ರಲ್ಲಾಗಲಿ, ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದ್ರಲ್ಲಾಗಲಿ, ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನಾವು ಮಕ್ಕಳಿಗೆ ಇನ್ವಾಲ್ವ್ ಮಾಡಿದಾಗ ಮಕ್ಕಳು ನಾರ್ಮಲ್ ಮಕ್ಕಳಿಗೆ ಥರನೇ ಎಲ್ಲವನ್ನು ಕಲಿತಾರೆ. ಸೊ ಈ ರೀತಿಯಾದಂಥ ನಾವು ಸ್ಕೂಲ್ಗಳಲ್ಲಿ ಮತ್ತು ಪಠ್ಯಕ್ರಮದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಬದಲಾವಣೆಗಳು ತಂದಾಗ ಸೊ ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿಯನ್ನು ವಹಿಸಿ ಇದು ಕಲಿಕೆಯಲ್ಲಿ ಆಸಕ್ತಿಯನ್ನು ವಹಿಸಿ ಮಕ್ಕಳಿಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಸೊ ಸ್ಪೆಷಲಿ ಸ್ಕೂಲ್ಸ್ ಆ್ಯಂಡ್ ಇದು ಕರಿಕ್ಯುಲಮಲ್ಲಿ ನಾವು ಹೊಸದಾಗಿ ಅಳವಡಿಸ್ಕೊಳ್ಳೋದು ಏನು ಅಂತಂತಂದರೆ, ಸ್ಪೆಷಲಿ ಬ್ಲೈಂಡ್ ಮಕ್ಕಳಿಗೆ ಬ್ರೇಲ್, ಕಂಪ್ಲೀಟ್ಲಿ ಬ್ಲೈಂಡ್ ಇರೋರಿಗೆ ಬ್ರೇಲು ಮತ್ತು ಟೇಪ್ ರೆಕಾರ್ಡ್ ಮೂಲಕ ನಾವು ಮಕ್ಕಳಿಗೆ ಪಾಠ ಮಾಡಿದಾಗ ದೇ ವಿಲ್ ಲರ್ನ್ ಮೆನಿ ಮೋರ್ ಥಿಂಗ್ಸ್. ಸೊ ದಿಸ್ ಶುಡ್ ಬಿ ಎನ್ ಲಿಟಿಲ್ ಚೇಂಜ್. ನಾವು ಪಠ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡಾಗ ಆಮೇಲೆ ಹೊಸ ಹೊಸ ಉಪಕರಣಗಳ ಮೂಲಕ ನಾವು ಮಕ್ಕಳಿಗೆ ಪಾಠ ಮಾಡಿದಾಗ ಮಕ್ಕಳು ಆಸಕ್ತಿ ವಹಿಸಿ ಮಕ್ಕಳಿಗೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಕಂಪ್ಲೀಟ್ಲಿ ಇದು ಬ್ಲೈಂಡ್ ಇದ್ದವ್ರಿಗೆ ಈ ರೀತಿ ಆದಾಗ, ಲೋ ವಿಷನ್ ಇದ್ದವ್ರಿಗೆ ವಿ ಶುಡ್ ಅಲೋ ದೋಸ್ ಚೈಲ್ಡ್ ಟು ಗೋ ವಿತ್ ಎನ್ ಮ್ಯಾಗ್ನಿಫೈಯಿಂಗ್ ಲೈನ್ಸ್. ಸೊ ಆ ಮ್ಯಾಗ್ನಿಫೈಯರ್ ಇದನ್ನ ಯೂಸ್ ಮಾಡಿದಾಗ ಮತ್ತು ಇದು ಮಕ್ಕಳಿಗೆ ಈಸಿಯಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ವಿ ಶುಡ್ ಎನ್ಕರೇಜ್ ದ ಚೈಲ್ಡ್ ಟು ಲರ್ನ್ in par with the normal students. With this, I conclude over here. See you in the next class with many more things. Have a good day, stay safe and stay healthy.